ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಗೆ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ನಾವು ಅನೇಕ ಬಾರಿ ಕ್ಷೇತ್ರಗಳಿಗೆ ಹೋಗ್ತೀವಿ. ಅದರಲ್ಲೂ ಕೂಡ ಬಹಳಷ್ಟು ಮಂದಿ ತಿರುಪತಿ ಕ್ಷೇತ್ರಕ್ಕೆ ಹೋಗ್ತಾ ಇರ್ತಾರೆ. ತಿರುಪತಿಯಲ್ಲಿ ಎಲ್ಲರೂ ಕೇಳುವುದೊಂದೇ, ದರ್ಶನ ಚೆನ್ನಾಗಾಯ್ತಾ ಅಂತ ಹೇಳಿ. ಅಂದರೆ ದರ್ಶನವೇ ದುರ್ಲಭವಾದಂತಹ ಒಂದು ಕ್ಷೇತ್ರ. ಬೇರೆ ಕ್ಷೇತ್ರಕ್ಕೆ ಹೋದರೆ ನಿಮಗೆ ಬಹುಬೇಗ ದರ್ಶನ ಆಗಬಹುದು. ಇವತ್ತಿಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ದರ್ಶನ ಆಗೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೂ ಕೂಡ ತಿರುಪತಿಯಲ್ಲಿ ದರ್ಶನಕ್ಕೆ ಇರುವಂತಹ ಮಾನ್ಯತೆ ಬೇರೆ ಯಾವ ಕ್ಷೇತ್ರದಲ್ಲೂ ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರವಾಗಿ ಕ್ಷಣ ಮಾತ್ರದಲ್ಲಾದರೂ ಕೂಡ ಆ ಭಗವಂತನ ಕೃಪಾದೃಷ್ಟಿ ಅಂತಕ್ಕಂಥದ್ದು ನಮ್ಮ ಮೇಲೆ ಬೀಳಲಿ ಅಂತ ಹೇಳಿ ಅನೇಕ ಮಂದಿ ತಿರುಪತಿ ಯಾತ್ರೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ ಯಾತ್ರೆಯನ್ನು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಟಿಕೆಟ್ಗಳನ್ನು ಮಾಡಿಸ್ಕೊಂಡಿರ್ತಾರೆ, ಇನ್ನು ಕೆಲವರು ಧರ್ಮದರ್ಶನಕ್ಕೆ ಹೋಗ್ತಾ ಇರ್ತಾರೆ, ಇನ್ನು ಕೆಲವರು ಧರ್ಮದರ್ಶನಕ್ಕೆ ಅವಕಾಶವೇ ಇರೋದಿಲ್ಲ. ಹೀಗೆ ಸಾಕಷ್ಟು ಪ್ರಯಾಸವನ್ನು ಪಟ್ಟು ಮತ್ತು ಅನೇಕ ಗಂಟೆಗಳ ಕಾಲ ಆ ಒಂದು ಸರತಿ ಸಾಲಿನಲ್ಲಿ ನಿಂತು ಭಗವಂತನನ್ನು ದರ್ಶನ ಮಾಡ್ತಾರೆ. ಈ ಸಾಲಿನಲ್ಲಿ ನಿಂತಾಗ ಬಹಳಷ್ಟು ಮಂದಿ ಹೇಳೋದುಂಟು, ನಾನು ಇನ್ನೊಂದು ಸಲ ಬರೋದೇ ಬೇಡ, ಬಹಳ ಕಷ್ಟಪಟ್ಟು ಯಾಕೆ ಭಗವಂತನನ್ನು ನಾನು ದರ್ಶನ ಮಾಡಬೇಕು, ನನಗೆ ಆಗ್ತಾ ಇಲ್ಲ, ನಾನು ಇದೇ ಲಾಸ್ಟು, ಇನ್ನೊಂದು ಸಲ ಬರಲ್ಲ ಅಂತ ಹೇಳಿ ಅನೇಕ ಮಂದಿ ಆ ಭಗವಂತನನ್ನು ಕೇಳ್ಕೊತಾ ಇರ್ತಾರೆ. ಆದರೆ ಒಳಗಡೆ ಹೋಗ್ತಿದ್ದಂತೆ, ಅಂದರೆ ಮಹಾದ್ವಾರ ಅಂತಕ್ಕಂಥದ್ದೇನಿದೆ, ಆ ಮೇನ್ ಡೋರ್ ಮಹಾದ್ವಾರ ಏನಿದೆ, ಆ ದ್ವಾರವನ್ನು ದಾಟಿದಂತೆ ಅವರಲ್ಲಿ ಏನೋ ಒಂದು ಸಂತೋಷ, ಏನೋ ಒಂದು ಮನಸ್ಸಿನಲ್ಲಿ ಆನಂದ, ಅವರಿಗಿದ್ದಂಥ ಆಯಾಸಗಳೆಲ್ಲವೂ ಕೂಡ ಪರಿಹಾರ ಆಗ್ತಕ್ಕಂಥದ್ದು, ಈ ರೀತಿಯಾಗಿ ಅವರಲ್ಲೇ ಒಂದು ಬದಲಾವಣೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಏನಿ ಮಹಾದ್ವಾರದಲ್ಲಿ ಅಂತಹ ರಹಸ್ಯ ಏನಿದೆ? ಅಥವಾ ದೇವಸ್ಥಾನದ ಒಳಗೆ ಹೋಗ್ತಿದ್ದಂತೆ ಕೆಲವರು ಹೇಳ್ಬೋದು, ದೇವಸ್ಥಾನದ ವಾಸ್ತು ಭಾಳ ಚೆನ್ನಾಗಿದೆ, ಭಗವಂತನ ಒಂದು ಸಾನ್ನಿಧ್ಯ ಚೆನ್ನಾಗಿದೆ ಅಂತೆಲ್ಲ ಹೇಳ್ಬೋದು. ಆದರೆ ನಮ್ಮ ಋಷಿಮುನಿಗಳು ಅಥವಾ ನಮ್ಮ ಒಂದು ಆಚಾರ್ಯರು ಈ ಒಂದು ದೇವಸ್ಥಾನದಲ್ಲಿ ಏನಿರಬೇಕು, ಏನಿರಬಾರ್ದು, ಎಲ್ಲಿ ಏನಿರಬೇಕು, ಅದರಲ್ಲೂ ಕೂಡ ತಿರುಪತಿಯ ದೇವಸ್ಥಾನ ಅಂತಕ್ಕಂಥದ್ದೇ ಅಥವಾ ತಿರುಪತಿಯ ಬೆಟ್ಟ ಅಂತಕ್ಕಂಥದ್ದೇ ಒಂದು ರಹಸ್ಯಮಯವಾಗಿರ್ತಕ್ಕಂಥ ತಾಣ. ಇವತ್ತಿಗೂ ಕೂಡ ಅರ್ಥವಾಗದಲ್ಲೇ ಇರತಕ್ಕಂತಹ ಸಾಕಷ್ಟು ವಿಷಯಗಳು ಅಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಅಂತಹ ಕ್ಷೇತ್ರದಲ್ಲಿ ಆ ಒಂದು ಮಹಾದ್ವಾರದಲ್ಲಿ ಒಂದು ರಹಸ್ಯ ಅಂತಕ್ಕಂಥದ್ದಿದೆ. ಈ ರಹಸ್ಯವನ್ನು ಬಹಳಷ್ಟು ಮಂದಿ ಗಮನಿಸಿರೋದಿಲ್ಲ. ಸುಮಾರು 99.9%, ಎಲ್ಲೋ ಒಂದು 0.1% ಜನ ಮಾತ್ರ ಇದನ್ನು ಗಮನಿಸಿರಬಹುದು. ಅಲ್ಲಿ ಒಂದು ರಹಸ್ಯವಿದೆ. ಅಲ್ಲಿ ನೀವು ಮಾಡುವಂತಹ ಒಂದು ಪ್ರಾರ್ಥನೆಯೂ ಕೂಡ ವಿಶೇಷವಾದಂಥದ್ದು. ಆ ಮಹಾದ್ವಾರ ಏನಿರುತ್ತೆ, ಆ ದ್ವಾರದ ಎಡಭಾಗ ಮತ್ತು ಬಲಭಾಗದಲ್ಲಿ 1 ಅಡಿಯ 2 ಮೂರ್ತಿಗಳಿದೆ. ಎಡಭಾಗದಲ್ಲಿ ಒಂದು ಮೂರ್ತಿ, ಬಲಭಾಗದಲ್ಲಿ ಒಂದು ಮೂರ್ತಿ ಇದೆ. ಇದನ್ನು ಶಂಖನಿಧಿ, ಪದ್ಮನಿಧಿ ಅಂತ ಹೇಳಿ ಕರೀತಾರೆ. ಆ 2 ಮೂರ್ತಿಗಳು ಕುಬೇರನ ದ್ವಾರಪಾಲಕರಾಗಿ ಆ ಒಂದು ದೇವಸ್ಥಾನದ ಎಡ ಮತ್ತು ಬಲಭಾಗಗಳಲ್ಲಿ, ಅದರಲ್ಲೂ ಮಹಾದ್ವಾರ ಏನಿರುತ್ತಲ್ಲ, ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಹಾದ್ವಾರ ಏನಿರುತ್ತೆ ಅಲ್ಲಿ ಪಂಚಲೋಹದ ಒಂದು ಬಾಗಿಲಿರುತ್ತೆ. ಆ ಬಾಗಿಲಿನಲ್ಲಿ ಅದರಿಂದ ಒಳಗಡೆ ಬೆಳ್ಳಿಯ ಬಾಗಿಲು, ಅದರಿಂದ ಒಳಗಡೆ ಬಂಗಾರದ ಬಾಗಿಲು ಹೀಗಿರುತ್ತೆ. ಆ ಒಂದು ಪಂಚಲೋಹದ ಮುಖ್ಯ ದ್ವಾರ ಏನಿರುತ್ತೆ, ಆ ದ್ವಾರದಲ್ಲಿ ಶಂಖನಿಧಿ ಮತ್ತು ಪದ್ಮನಿಧಿ ಅಂತಕ್ಕಂಥ 2 ದ್ವಾರಪಾಲಕರು ಬಹಳ ಚಿಕ್ಕ ಪ್ರಮಾಣದಲ್ಲಿ, ಅಂದರೆ 1 ಅಡಿಯ ಮೂರ್ತಿಗಳಿರುತ್ತೆ. ಅವರ 2 ಕೈಗಳಲ್ಲೂ ಕೂಡ ಈ ರೀತಿ ಹಿಡಿದಿರ್ತಾರೆ. ಒಬ್ಬರ ಕೈಯಲ್ಲಿ, ಅಂದರೆ ಒಬ್ಬರ ಕೈಯಲ್ಲಿ 2 ಕೈಯಲ್ಲಿ 2 ಶಂಖ ಇರುತ್ತೆ, ಇನ್ನೊಬ್ಬರ 2 ಕೈಗಳಲ್ಲಿ ಆ ಒಂದು ಪದ್ಮ ಇರುತ್ತೆ. ಅದಕ್ಕೆ ಅವರನ್ನು ಶಂಖನಿಧಿ ಮತ್ತು ಪದ್ಮನಿಧಿ ಅಂತ ಹೇಳಿ ಕರೀತಾರೆ. ಇವರನ್ನು ನಾವು ಪ್ರವೇಶ ಮಾಡ್ತಿದ್ದಂತೆ, ಅಂದರೆ ಇವರನ್ನು ದಾಟಿ ಒಳಗಡೆ ಹೋಗ್ತಿದ್ದಂತೆ ನಮ್ಮಲ್ಲಿರ್ತಕ್ಕಂಥ ಈ ಆಯಾಸ, ಬೇಜಾರು ಇತ್ಯಾದಿ ಎಲ್ಲ ಹೋಗಿ ಮನಸ್ಸಿಗೆ ಏನೋ ಒಂದು ವಿಧವಾದಂಥ ಸಂತೋಷವೂ ಕೂಡ ಉಂಟಾಗತ್ತೆ. ಮತ್ತು ಅಲ್ಲಿಂದ ಒಳಗಡೆ ಹೋದ ಮೇಲೆ ನಮ್ಮ ಬಳಿ ಇರ್ತಕ್ಕಂತಹ ಹಣ ಏನೇ ಇರ್ಬೋದು ಅಥವಾ ಆಭರಣಗಳಿರ್ಬೋದು, ಇದೆಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಿಸೋಣ ಅಂತಕ್ಕಂತಹ ಒಂದು ಸೇವಾ ಮನೋಭಾವ ಅಥವಾ ಆ ಒಂದು ವೈರಾಗ್ಯ ಅಂತಕ್ಕಂಥದ್ದು ಆ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಿದ್ದಂತೆ ಆಗತ್ತೆ. ಅದರಿಂದ ಅನೇಕ ಮಂದಿ ಆಭರಣಗಳನ್ನು ಉಂಡಿಗೆ ಸಮರ್ಪಣೆಯನ್ನು ಮಾಡುವಂಥದ್ದು, ಹಾಗೆ ತಮ್ಮಲ್ಲಿರ್ತಕ್ಕಂಥ ಹಣವನ್ನೆಲ್ಲ ಉಂಡಿಯಲ್ಲಿ ಸಮರ್ಪಣೆ ಮಾಡುವಂಥದ್ದು, ಈ ರೀತಿಯಾದಂತಹ ಭಾವನೆಯನ್ನು ಆ 2 ದ್ವಾರದಲ್ಲಿರ್ತಕ್ಕಂತಹ ಶಂಖನಿಧಿ ಮತ್ತು ಪದ್ಮನಿಧಿ ಅಂತಕ್ಕಂಥವರು ಆ ಒಂದು ದೇವಸ್ಥಾನದಲ್ಲಿ ಉಂಟು ಮಾಡ್ತಾರೆ. ಹಾಗಾಗಿ ನೀವು ಮುಂದೆ ಯಾವತ್ತಾದರೂ ತಿರುಪತಿಯಲ್ಲಿ ಹೋದಾಗ ಆ ಒಂದು ದ್ವಾರದ ಎಡಭಾಗದಲ್ಲಿ, ಅಂದರೆ ನೀವು ಹೋಗ್ತಾ ಎಡಗಡೆಯಲ್ಲಿ ಒಂದು ಸಿಗುತ್ತೆ, ವಾಪಸ್ ಬರಬೇಕಾದ್ರೆ ಇನ್ನೊಂದು ಸಿಗುತ್ತೆ. ಅದನ್ನು ಎರಡನ್ನೂ ಈ ಕಾಲದಲ್ಲಿ ದರ್ಶನ ಮಾಡಲಿಕ್ಕೆ ಸ್ವಲ್ಪ ಜನ ಕಮ್ಮಿ ಇದ್ದರೆ ಮಾಡ್ಬೋದು. ಹಾಗೆ ಆ ಶಂಖನಿಧಿ ಪದ್ಮನಿಧಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಅನೇಕ ಅಷ್ಟೈಶ್ವರ್ಯಗಳು ಕೂಡ ಪ್ರಾಪ್ತವಾಗುತ್ತೆ.
ಮತ್ತು ಮಹಾಲಕ್ಷ್ಮಿಯನ್ನು ನಾವು ಆಗಮನ ಮಾಡಬೇಕಾದ್ರೆ ಏನು ಹೇಳ್ತೀವಿ ಅಂದರೆ ಕೀರ್ತಿಶ್ಚ ಮಣಿನಾಸಹ ಅಂತ ಹೇಳ್ತೀವಿ. ಶ್ರೀ ಸೂಕ್ತದಲ್ಲಿ ಬರುತ್ತೆ ಮಹಾಲಕ್ಷ್ಮಿ ಹೇಗೆ ಬರಬೇಕು ಅಂದರೆ ಕೀರ್ತಿ ಮತ್ತು ಮಣಿ ಸಹಿತನಾಗಿ ಬರಬೇಕು ಅಂತ ಹೇಳಿ. ಹಾಗೆ ಆ ಮಹಾಲಕ್ಷ್ಮಿಯ ಕುಬೇರನ ದ್ವಾರಪಾಲಕರಾಗಿರ್ತಕ್ಕಂಥ ಆ ಒಂದು ಶಂಖನಿಧಿ ಮತ್ತು ಪದ್ಮನಿಧಿಯನ್ನು ಆ ದೇವಸ್ಥಾನದ ಮಹಾದ್ವಾರದಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೂ ಕೂಡ ತಿರುಪತಿಯ ದೇವಸ್ಥಾನ ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂತ ಹೇಳ್ತೇವೆ. ಹಾಗೆ ಆ ಶ್ರೀನಿವಾಸರ ಅನುಗ್ರಹ ಆಶೀರ್ವಾದ ಜೊತೆಯಲ್ಲೇ ಅಷ್ಟೈಶ್ವರ್ಯಗಳ ಪ್ರಾಪ್ತಿಗೆ ನೀವು ಆ ಶಂಖನಿಧಿ ಮತ್ತು ಪದ್ಮನಿಧಿಯನ್ನು ಪ್ರಾರ್ಥನೆ ಮಾಡಬಹುದು ಅಂತ ಹೇಳಿ ತಿಳಿಸ್ಬೋದಾಗಿದೆ. ಸಮಸ್ತ ಸನ್ಮಂಗಳಾನಿ ಭವಂತು.